ಎಲ್ಲ ಭೇಟಿಯಾಗಿದ್ದು 3 ವಿಚಾರಗಳನ್ನು ಚರ್ಚೆ ಮಾಡಿದವು. ಒಂದು ಏರ್ ಶೋ, ದಸರಾದಲ್ಲಿ ಪ್ರತಿ ವರ್ಷ ಏರ್ ಶೋನ ಅರೇಂಜ್ ಮಾಡ್ತೀವಿ. ಅದಕ್ಕೆ ಏರ್ ಶೋನ ಈ ವರ್ಷವೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ. ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ. ಈಗ UPನಲ್ಲಿ ಮಾಡಿದ್ದಾರೆ, ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ. ಆ ಡಿಫೆನ್ಸ್ ಲ್ಯಾಂಡು 3 ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ. ಅಲ್ಲಿ 3 ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ. ಅದನ್ನು ಕೊಡಬೇಕು ಅಂತ ಕೇಳಿದ್ದೀವಿ. ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು, ಎರಡನೇದು ಯಾವುದದು ಎಲ್ಲದು ಕಾಪಿ ಇಲ್ಲ, ಹೇಳ್ತೀನಿ, ಜಾಗ ಹೇಳ್ತೀನಿ ನಾನು. ಅದು ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ಹುಬ್ಳಿ ಧಾರವಾಡ ಆ್ಯಂಡ್ ಬೆಳಗಾಂ. ಅದಲ್ಲ ಜಾಗ, ಲ್ಯಾಂಡ್, ಡಿಫೆನ್ಸ್ ಲ್ಯಾಂಡು. 3 ಪ್ರಾಜೆಕ್ಟ್ಸ್. ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡು. ಎರಡನೇದು ಲಿಂಕ್ ರೋಡ್ ಫ್ರಮ್ ಏರ್ಪೋರ್ಟ್ ರೋಡ್, ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಫ್ಲೈಓವರ್ ಡಬಲ್ ಡೆಕ್ಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ, ಡಿಫೆನ್ಸ್ ಲ್ಯಾಂಡು. ಅದಕ್ಕೆ ಮಾಡ್ತಾ ಇದ್ದೀವಿ. ರೆಸ್ಪಾನ್ಸ್ ಹೇಗಿದೆ ಸರ್? ಯಾಕಂದ್ರೆ ವೈಮಾನಿಕ ಇದಕ್ಕೆ ಅಂದರೆ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಉಳಿದ ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಇನ್ಯಾರಾದರೂ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತೀರಾ ಸರ್? ಬೇರೆ ಯಾರು? ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಹೋದ ಸಾರಿನೇ ಕೇಳಿದ್ದೆ, ಅವರು ಇದ್ರೆ ನಾಳೆ ಕೊಟ್ಟರೆ ನಾಳೆ ನೋಡ್ತೀನಿ. ಲಾಸ್ಟ್ ಟೈಮ್ ಕೇಳಿದ್ದು ಅವ್ರು ಇರಲಿಲ್ಲ, ವಿದೇಶಕ್ಕೆ ಹೋಗಿ. ಇವತ್ತಿನ ಬರ್ತಾರೆ ಸರ್. ನಾಳೆ ಕೇಳ್ತಾ ಇದ್ದೀನಿ ಸರ್, ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಏನಾದ್ರು ಭೇಟಿ ಮಾಡ್ತೀವಿ? ರಾಹುಲ್ ಗಾಂಧಿ ಅವ್ರನ್ನ ಏನಾದ್ರು ಭೇಟಿ ಮಾಡ್ತೀವಿ? ಆ ಥರದ್ದು ಅವ್ರು ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಪತ್ರಿಕೆಯಲ್ಲೆಲ್ಲ ಬಂದ್ಬಿಟ್ಟದೆ, ನಾನು DK ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ. ತಾವೇನಾದ್ರು ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದ್ರು ಕೇಳ್ತೀರಾ? ನೋಡ್ತೀನಿ, ಕೇಳ್ತೀವಿ. ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಸರ್, ಇದು ಪರಿಷತ್ತು ಮತ್ತು ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ಬೋದು. ನಾಳೆ ಸುರ್ಜೇವಾಲ ಬರ್ತಾರೆ, ನೋಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಎಷ್ಟೊತ್ತು? ಸಾಯಂಕಾಲ ಬರ್ತಾರೆ. ನಾಳೆ ಸಾಯಂಕಾಲ ಬರ್ತಾರೆ.